ಒಂದು ಅರಣ್ಯ ಇಲಾಖೆ ಕಡೆಯಿಂದ ಒಂದು ಹೇಳಿಕೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಮೊನ್ನೇನು MMLs-ಅಲ್ಲಿ ನಮ್ಮ ಒಂದು ತಾಯಿ ಹುಲಿ ಮತ್ತು 4 ಅದರ ಮರಿಗಳು ಮೃತಪಟ್ಟಿದ ಮೇಲೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ, ಒಂದು ಸುತ್ತೋಲೆ ಹೊರಡಿಸಿದ್ದೇವೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಬೇರೆ ರಾಜ್ಯದಿಂದ, ಹೊರ ರಾಜ್ಯದಿಂದ, ತಮಿಳುನಾಡಿನಿಂದ ನಮ್ಮ ಅರಣ್ಯದಲ್ಲಿ ಸಾವಿರಾರು ಜಾನುವಾರುಗಳು ಬಂದು ಅರಣ್ಯ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಆ ವರದಿಯಲ್ಲಿ ನನ್ನ ಗಮನಕ್ಕೆ ಬಂದ ಮೇಲೆ ಆಯಾ ಜಾನುವಾರುಗಳಿಗೆ ನಿಷೇಧ ಅಂತಲೇ ಹೇಳಿದ್ದೇವೆ. ಕುರಿಗಳಿಗೆ ಮೊದಲಿನಿಂದ ಎಲ್ಲಿ ಅರಣ್ಯದಲ್ಲಿ ಮೇವಿಗಾಗಿ ಬರ್ತವೆ, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತೇಳಿ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಡೀಮ್ಡ್ ಫಾರೆಸ್ಟ್ ಬಗ್ಗೆ ಮಾತನಾಡಿದ್ದಾರೆ. ಮರು ಸಮೀಕ್ಷೆ ನಡೀತಾ ಇದೆ. ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ತೀರ್ಪು ಕೊಟ್ಟಿದೆ. ಇನ್ನೊಂದು 3 ತಿಂಗಳಿಂದ 6 ತಿಂಗಳವರೆಗೆ ಸಮೀಕ್ಷೆ ಆದಮೇಲೆ ಅದರಲ್ಲಿ ಏನೇನು ಬದಲಾವಣೆ ಮಾಡಬೇಕಾಗಿದೆ, ಯಾವುದು ಕೈ ಬಿಡಬಹುದಾಗಿದೆ, ಅದೆಲ್ಲವನ್ನು ಅರಣ್ಯವಲ್ಲದಂಥ ಪ್ರದೇಶದಲ್ಲಿ ಫಾರೆಸ್ಟ್ ಲೈಕ್ ಇಲ್ಲದೇ ಇರುವಂಥದ್ದು ಬಿಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ.